ತೇರು ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎದ್ದು ತಾನೆ ಆರತಿ ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ ಮರಿಯ ಈ ದಂಧೆನ ಸಾಕ್ಸಾಕ ಹೋಗಿತ್ತು ಅಲ್ರಿ ಒಂದು ಮಿಷಿನ್ಯಾಗ ಎದ್ದು 4 ಗಂಟೆಗೆ ಕಟಮ ತಗೊಂಬಂದು ನಿಲ್ಲಿಸಿ ಅರ್ಧ ತಾಸಿನ ಮೇಲೆ ಆಯ್ತು ಇವನವು ನೀ ಹೆಣ್ಣ ನೋಡಿದ್ರ ಇನ್ನು ಒಂದು ಪತ್ತೆನ ಇಲ್ಲಲ್ಲ ಅಂತಾನೆ ಬೈವಾ ಬರ್ರಿ ಏ ಕಲ್ಲಕ್ಕ ಹಂಗ ಬರೋ ಮುಂದ ಮಲ್ಲಕ್ಕನ ಕರ್ಕೊಂಡು ಬಾರ್ವಾ ಏ ನಿಲವ ನೀನ ಹಂಗ ನಿಲವನ್ನ ಕರ್ಕೊಂಡು ಬಾರ್ವಾ ಏ ಎಂಕವ ಆ ಮಂಕವನ್ನ ಕರ್ಕೊಂಡು ಬಾರಿ ಬೇ ದೌಡ್ ಬರ್ರಿ ಬೇ ಈಗ ಮೊದಲ ನಮಗ್ ಲೇಟ್ ಆಗೈತಿ ಹಿಂಡ್ಯಾಗ ನಮ್ಮ ಹುಬ್ಬಳ್ಳಿ ಸಂಬಂಧ ಏನ್ರ ಗೊತ್ತಾತು ಅಂದ್ರ ನನಗ 4 ಬಾರ್ಕೆಲ್ ಹಚ್ಚಿ ಅವ್ರು ಹೊಲದಿಂದ ತಳಗಿನ ಬಸ್ ಸ್ಟ್ಯಾಂಡ್ ಮಟ್ಟ ಹುಚ್ಚನಾ ಹೊರದಂಗ್ ಮಟ್ಟ್ಯಾನವ ಬರ್ರಿವಾ ದೌಡ್ ಬರ್ರಿ ಅಲ್ಲ ಯಾವ್ದೋ ಒಂದು ಎತ್ತಾಗ ಬರಕತ್ತಲ್ಲ ಬರ್ಲಿ ಬರ್ಲಿ ಬಾದಾಮಿ ಬಿಗರ 1 ನಂಬರ್
ಮೊದಲು ನಮ್ಮ ಟೈಮ್ ಆಗೈತಿ ಸುಮ್ಮನೆ ಕಟಮ ಹತ್ ನಡಿ ಹಾಕಲಕ್ಕ ಏ ನಂದಿ ನಾನು ಕಟಮ ಹತ್ತಬೇಕಾ ಹೋಗ ಕೆಸವಾಯಿ ಹೋಗಿ ಇಲ್ಲ ನಿಮ್ಮ ಹತ್ತದ ಕಲ್ಲ ಕಲ್ಲು ಯಪ್ಪ ಈಕಿ ಪಕ್ಕದ ಮನಿ ಪದ್ದಕ್ಕ ಅಲ್ಲೇ ಕೊಟ್ಟು ನೀ ಯಾವಾಗಿಂದ ಮಂದಿ ಹರಿಯಾಕ ಹೊಂಟಿ ಅಂತ ಯಾಕ ಹೆಂಗೈತೋ ಮಗನ ಏನಂತತಿ ನಿನ್ನ ಮೈ ಯಾಕ ಮಗನ ಅಡ್ಡ ಗಡವಿ ಬಾಯ ಮೊಣಕೈ ತುರ್ಕಬೇಕಲ್ಲ ಹೆಂಗ ಯಪ್ಪ ಮತ್ತಿದ ನೀವ ಬದ್ಲಿ ಮಾಡ್ಕೊಂಡಿದೆ ಪತ್ತು ಮೊದಲು ಮೊಣಕ ತುರ್ತಿದ್ದೆ ಈಗ ಹೊಲಕ್ಕ ಆಟ 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 ಯಾಕಂದ ಮೊಣಕೈಗೆ ಬಂದಿಲ್ಲ ಯಪ್ಪ ಸಜ್ಜೆ ಉಳ್ಕೊಂಡಪ್ಪ ಯಪ್ಪ ಮುಂದಿದ್ದು ಏನೇನ್ ತುರ್ತಿದ್ಲೋ ಏನು ಏನು ಈ ವರ್ಷ ನಮ್ಮೂರ್ ದ್ಯಾಮವ್ವನ ಜಾತ್ರೆ ಮಾಡಾಕತ್ತಾರ ಮೊದಲು ಅಸ್ವಾಲ್ ದ್ಯಾಮವ್ನ ನಮ್ಮವ್ ನಮ್ಮ ತಾಯಿ ಅದ ಅನ್ನರಿಗೆ ಅದ ಇಲ್ಲ ಅನ್ನರಿಗೆ ಇಲ್ವಾ ಯವ್ವ ಏ ದ್ಯಾಮವ್ವನ ಮಗನ ಮತ್ತ ಮಂದಿಗೆ ಹರಿಯಾಕ್ ಕೊಂಟಿ ಅಂತ ಕೇಳಿದ್ರೆ ಸುಮ್ಮನೆ ಬಿಡ್ತಾರ ಅಂತ ತಿಳ್ಕೊಂಡೆ ಕೇಳೋದು ಪೂರ್ಣ ಅನ್ನಿಸ್ತದೆ ಓ ನೀ ಆ ವಿಷಯ ಕಂದಿನ ಹೆಜ್ಜೆ ಹೇಳೈತಿ ಅದು ನೀ ತಪ್ಪು ತಿಳ್ಕೊಂಡ್ರೆ ನಾರಿಗೇನು ಮಾಡಿ ನೀ ಯಾವಾಗಿಂದ ಮಂದಿದ ಹಸೆ ಮೆಣಸಿನಕಾಯಿ ಹರಿಯಾಕ ಹೊಂಟಿದಿ ಅಂತ ಕೇಳಿದ್ಯಾ ಏ ಅಪ್ಪ ನಾ ಯಾಕ ಮಂದಿದ ಹರಿಯಾಕ್ ಹೋಗ್ಲಿ ನಂದ ನನಗ ಕೆಲಸನ ಸಾಕು ಹೋಗೈತಿ ಮತ್ತೆಲ್ಲಿ ಮಂದಿದ ಹರಿಯಾಕ್ ಹೋಗ್ಲಿ ಹೋದ್ರಿ ಏನ್ ತಪ್ಪೈತ್ ಬಿಳ್ಳೆ ಪತ್ತು ನೀನು ಮಂದಿದ ಮೆಣಸಿನಕಾಯಿ ಹರಿಯಾಕ ಹೋಗಿದ್ದೆ ಅಂದ್ರ ನಾನು ನಿನ್ನ ಕುಟಾಕ್ ಬರಾಕ್ ರೆಡಿನ ನಡಿ ನಿನ್ನ ಬರನ್ಯಾಗ ನನಗೂ ಸ್ವಲ್ಪ ಅನ್ನ ಕಟ್ಕೊಂಡ್ ಬಾ ಏನು ಬರನ್ಯಾ ಅಯ್ಯೋ ಮಾಮ ಬರನ್ ಅಂದ ತಕ್ಷಣ ನೆನಪಾತ್ ನೋಡು ಬರನೇನೋ ಐತಿ ಆದ್ರ ಅದ್ರ ಮ್ಯಾಗೆ ನಮ್ ಮುಚ್ಚೋಕಿನ ಕಳ್ಕೊಂಡ್ಬಿಟ್ಟಿವಿ ಏನ್ ಮಾಡದ ನಿಮ್ಮ ಅವನ ಮೊದಲ ಹೊಸ ಬರಣಿ ಈಗ ಅದ್ರ ಬಾಯಿನ ಕಳ್ಕೊಂಡು ಕುಂತಾನಿ ಅಂತೀಯಲ್ಲ ಮುಂದಿನ ಬಾರಿ ಹೆಂಗ ಅಂತಾನಿ ಈ ಹೆಂಗಸೂರು ಬುದ್ಧಿನ ಇಷ್ಟನ ಬಿಡ್ರಿ ಹೊಲದಾಗ ಯಾವ್ಯಾಕಿಗೆ ಮುಸುಳ ಪಲ್ಯ ಹಾಕಿ ಕೊಟ್ಟಿರ್ತಾವ ಆಕಿ ಡಬ್ಬಿಗೆ ಆಕಿ ಮುಸುಳ ಮುಚ್ಚಿನ ಕೂತು ಬಿಟ್ಟಿರ್ತಾವ ಆಕಿ ಏನು ಹೊಯ್ದಕ್ಕೆ ಮುಸುಳ ಕೊಡ್ತಾಳ್ರಿ ಹೋಗ್ರಿ ಬಿಡು ಪದ್ದು ಬಾಯಿ ಹೋದ್ರಿ ಏನಾತಲೇ ಅದ್ರ ತುಂಬಲಿ ಅನ್ನ ತುಂಬ್ಕೊಂಡು ಮ್ಯಾಗ ಒಂದು ತಳ್ಳ ನಡಿಬೇಕಂತ ಬಾ ತಗೊಂಡು ಬಂದಿದ್ದು ಇನ್ನೇನೈತಿಲಿ ನನಗೂ ಹೊಲದಾಗ ನಿನ್ನ ಮಕ್ಕಳಿಗೆ 2 ಸಾಲ ಹಿಡ್ಕೊಂಡ ಇಬ್ಬರು ಕೂಡ್ಕೊಂಡ ಮಸ್ತಿಗೆ ಜಾನಪದ ಹಾಡಿಕೆ ಅಂತ ಮತ್ತ ನನ್ನ ಸಾಲ ಏನಾರ ಬಂದ್ರ ನಿಧಾನಕ್ಕೆ ನಿನ್ನ ಕೈಯಾಗ ಕೊಡ್ತಾನೆ ನೀ ಅದನ್ನು ಒಳ್ಳಕ ನಿನ್ನ ಮುಗಿನ ಕೊಯ್ದು ವಾಸನೆ ನೋಡಿ ಅರ್ಬಿ ಹೋಗಿ ಮಾಡಿ ಒಳಗಿಟ್ಕೊಂಡು ಬಿಡು ಬರೇ ಮಗನ ಎಲ್ಲಾ ಬಾಯಿಂದ ಎಲ್ಲಾ ಮುಗಿಸೇ ಬಿಟ್ಟೆಲ್ಲೋ ಮಗನ ಅದೇನ ಅಂತಾರಲ್ಲ ಪಾಪ ಅಂತ ಹೇಳಿ ಕರೆದು ಕಟ್ಟಿ ಮೇಲೆ ಕುಂದರ್ಸಿದ್ರ ನೀ ಸಣ್ಣಗ ಅಡ್ಗೆ ಕೊನೆಗ ಬರ್ರಾಕತ್ತಿಯಲ್ಲ ಯಾಕ ಜೀವ ಬೇಕಂತೇತ್ಯೋ ಏನ್ ಇರ್ಬೇಕಂತೈತೋ ಏನ ಬ್ಯಾಡ ಆಗೈತೋ ಹೇಳು ನೋಡಪ್ಪ ಅವನ ನಾವೊಂದ್ ಏನ್ರ ಹೇಳಿದ್ ಇದೊಂದ್ ಏನ್ರ ಸಿಗಂತೈತಿ ನಾ ಹೇಳಿದ ಹಂಗಲ್ಲ ಹುಚ್ಚಿ ಇಬ್ಬರು ಕೂಡ್ಕೊಂಡ್ ಹಸಿ ಮೆಣಸಿನಕಾಯಿ ಹರಿಯ ಮುಂದ ನಮ್ಮ ಸಾಲಿಗೆ ಏನಾರ ಕೆಂಪು ಮೆಣಸಿನ ಬಂದ್ರ ಮಿಚಿಯಿಂದ ತಿರ್ಕೊಂಡ್ ತಿನ್ನಾಕ ಬರ್ತೈತಿ ಅವ್ನ ನಿನ್ ಕೈಯಾಗ ಕೊಡ್ತಾನಿ ಬರೋದು ಅಂದ್ರೆ ನೋಡಿ ಗಿಡ್ಯಾನ ಅಂತಂದು ಅತ್ತಾಗಿತ್ತಾಗ ನೋಡಿ ಅದ ಮುಸುಳಿಗಳದ್ದು ಬರೀನಿಗೆ ಅರ್ಬಿ ಕಟ್ಟಿದ್ಯಲ್ಲ ಅದನ್ನ ಹೋಳು ಮಾಡಿ ಒಳಗಿಟ್ಟ ಅಂದ್ಯ ಅದು ಸರಿ ಬಿಡು ಅನ್ನಂಗ ಅದೇನೋ ಅಂದಲ್ಲ ಮೂಗಿನ ಹತ್ರ ತಗೊಂಡು ಹೋಗಿ ವಾಸಿ ನೋಡಿ ಒಳಗಿಟ್ಟುಕೊ ಅಂದಿಲ್ಲ ಅದೇಯಪ್ಪ ಅಟ್ಟು ಗೊತ್ತಾಗಲ್ಲ ಇಲ್ಲ ಮೆಣಸಿನ ಹಣ್ಣನ ಮೂಗಿನ ಹತ್ರ ಒಯ್ದು ವಾಸನೆ ತಗೊಂಡ್ರ ಕಾಕಿತ್ತಂದ್ರ ಖಾರ ಐತಿಲ್ಲ ಅಂತ ಗೊತ್ತಾಗೈತಿ ಅಂತ ವಾಸನೆ ನೋಡಂದ್ಯ ಹಂಗಂದೇನ ಹೋಗ್ಲಿ ಬಿಡು ನೀ ಎಲ್ಲಿ ಹೊಂಟಿ ಅದನ್ನ ಹೇಳು ಮೊದಲ ಇನ್ನೆಲ್ಲಿಗೆ ಹೋಗ್ಲಿ ಪದ್ದು ಅದ ಹೆಣ್ಣ ಕರ್ಕಂದ್ ನಮ್ಮ ಹುಬ್ಬಳ್ಳಿ ಸಮ್ಮಣ್ಣನ ಹೊಲಕ್ ಹೊಂಟಿದ್ಯಾ ಯಾಕ ಮತ್ ನನ್ನಂತಲ್ಲಿ ಏನಾರ ಕೇಳಿಸಿತ್ತನ ಇತ್ತನು ಅಂತ ಕೇಳ್ತೀಯಲ್ಲೋ ಪಕ್ಕು ಏನು ಪಕ್ಕು ಮಾಮನ ಯಾಕ ಸೊಣ್ಣ ಸೈಲ ಆಗತ್ತಲ್ಲ ಮತ್ತ ಚಾಣ ಸಾಡ್ಲಾರ ಏನ್ ಮಾಡ್ತಿ ಮಗನ ಅದ ಅಣ್ಣ ಅಂದ್ರ ಸಾಕ ಯಪ್ಪ ನಮ್ಮವ್ ನನ್ನ ತಾಯಿ ಅದ ಅಂಗಡಿಗೆ ಅದ ಇಲ್ಲ ಅಂಗಡಿಗೆ ಇಲ್ವ ಯವ್ವ ಒಂದೇ ಹೋತ ಮತ್ತೊಂದ್ ಸಿಕ್ಕಾಬಿಡ್ತ ನೋಡು ಅಷ್ಟ್ಯಾಕ ಅವಸರ ಮಾಡಕತ್ತಿ ತಡ್ಕೊಂಡ್ರ ತಡ್ಕೊ ಏನು ಮಾಡೋದು ನಮ್ಮ ದಂಧೆನ ಅಂತದ ಐತಿ ಹೋಗಲಿ ಬಿಡು ಅನ್ನಂಗ ನಾವು
ಸ್ವಲ್ಪ ಹಾವೇರಿಗೆ ಹೋಗ್ಬೇಕಾಗೈತಿ ನೀನು ಗಾಡಿ ತಗೊಂಡ್ ಬರ್ತೀನಂತ ಕೇಳಾಕತ್ತಿದ್ದೆ ನೋಡು. ಅಲ್ಲೇ ಪತ್ತು ನನಗೆ ಬೇಕಾದ ನೀನ ನಿನಗೆ ಬೇಕಾದ ನಾನು ಅದ್ರಾಗ ನೀ ಕರೆದ್ರ ಬರ್ಯಾಕ ಒಲ್ಲೆ ಅಂತಾನೆ ಮಗ ನಾನು ಬರ್ತಾನೆ ಮತ್ತಾದಾತು ನನ್ನಂತ ನೀ ಏನೋ ಕೇಳಿಸಿತ್ತಂಗಿ ಹಂಗ್ಯಾಕ್ ಮಾಡಾಕತ್ತಿ ಹೆಂಗಸರು ಮಾಡಿದ್ರಾಗ ತಂಡಿ ಎತ್ತೈತಿ ನನಗ ಹಣ್ಣೆ ತಗತ್ತೆ 18 ಮಗ್ಗಲಾಗಿದ್ರ ತಂಡಿ ಹದಿನೆಂಟಲ್ಲಿ ಅಪ್ಪ 21 ಚಾಲ್ತಿ ನಡೀತಿತ್ತು. ನೀ ನೋಡಿದ್ 3 ವರ್ಷದ ಹಿಂದ್ಯಪ್ಪ ರೈಲ್ವೆ ಸ್ಟೇಷನ್ ಮಂಗಿಸ್ ಕಳಿಸಿ ನಮ್ಮನ್ನ ಇದೇನೈತಿ ಕೆಲಸ ಅಂತ ಕೇಳಾಕತ್ತೀನ. ಈ ದಂಧೆ ಸಂಬಂಧ ನನಗ ಜೀವನನ ಸಾಕಾಗೈತಿ. ಯಾಕಂತ ಕೇಳ್ತೀನ ಹಗಲಿ ರಾತ್ರಿ ಫೋನ್ ಹಚ್ಚಿ ಕರೆಸ್ತಾರ. ಮತ್ತ ಹಗಲಿ ಅನ್ನೋದಲ್ಲ ಮತ್ ರಾತ್ರಿ ಮಕ್ಕೊಂಡ ಸತ್ತಗಾರ ಫೋನ್ ಹಚ್ಚಿ ಬಾ 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 ಅಂತ ಕರೀತಾರ. ನಾನು ರಾತ್ರಿ ಹೊತ್ತು ಹೋಗಿರ್ತೀನಿ. ಆ ಖುಷಿಗೆ ಒಬ್ರು 1000 ಕೊಡ್ತಾರ, ಒಬ್ರು 500 ಕೊಡ್ತಾರ. ಅವ್ರ ಕರೆದಾಗ ನನಗೂ ಹೋಗಿ 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 ಜೀವನನ ತೂರಿ ಮೌನ ಇಲ್ಲಿ ತನ್ನ ಮಾಮ ಅಂದ ಈಗ ಅವ್ರು ಕೂಡ 500,000 ಕೈಯಾಗ ಹೋಗಿ ದಂಧೆ ಮಾಡ್ಕೊಂಡ್ ಬರ್ತಾನೆ ಅಂತೀಯಲ್ಲ. ಈಗ ಸ್ವಲ್ಪ ಮಾನ ಮರ್ಯಾದೆ ಕರುಣೆ ಕತ್ತಲ ಐತಿನ ಇಲ್ರಿ ನಮ್ಮಂತರ ಬದುಕ್ಬಾರ್ದು. ಇಂಥವೆಲ್ಲ ಕೇಳಿ ಬದುಕ್ಬಾರ್ದ್ರಿ ಅಪ್ಪ ಬದುಕ್ಬಾರ್ದು. ಇವನವ್ರು ಈಗ ರಾತ್ರಿ ಹೊತ್ತೆ ಹೋಗಿ ದಂಧೆ ಮಾಡ್ಕೊಂಡ್ ಬರಾಕ ಈಗಿನ ನಾ ಕರ್ಕೊಂಡು ಹೋಗ್ಬೇಕಂತ ನೋಡಿ ಶಿವ ಶಿವ ಪಕ್ಕುಮಮ್ಮ ಏನಾತ್ ನಿನಗ ಹಿಂಗಾಕ ಹೊಯ್ಕೊಳಕತ್ತಿ ಏನಾತ್ ಏನ್ ಮಾಡೋದು ಬಿಡಮ್ಮಮ್ಮ ನನ್ನ ಹಣೆ ಬರೋಣ ಅಂತದೈತಿ. ಯಾಕಂತ ಕೇಳ್ತೀನ ಪ್ರೆಗ್ನೆಂಟ್ ಇದ್ದ ಹೆಂಗಸರು ದಿನ ಡಿಲಿವರಿಗೆ ಕರ್ದು ಈ ಆಶಾ ಕಾರ್ಯಕರ್ತಿ ಕೆಲಸನ ಬ್ಯಾಸರಾಗ್ಬಿಟ್ಟ. ಹಿಂಗ ಚಂದಗಿ ತಿಳಿಸಿ ಹೇಳೋದು ಬಿಟ್ಟು ಯಾರು ಹರಿಯೋದು ಜಲಮ ತಗೊಂಡಿ ನೀನು ಯಾಕ ಅದನ್ನ ತಿಳಿಸಿ ಹೇಳಲ್ಲ ನಿನಗೆ ಹೋಗಿದ್ದು ಜಲಮ ಸದ್ಯ ಹೊಳ್ಳಿ ಬಂದು ಉಳ್ಕೊಂಡು ನೋಡು. ಎಲ್ಲಿ ಹೋಗಿತ್ತ ಜೀವ ಹೋಗಿತ್ತಾನೆ ಅದೆಲ್ಲ ಹೋಗಲಿ ಬಿಡು ಮೊದಲ. ಏಮಮ್ಮ ಇಲ್ಲಿ ಕೇಳ ಹಲೋ ಮಗ್ಗಲ ಮನಿ ಮಲ್ಲವ್ವ ಮಾನ್ಯರ ಹರಿದಾಳಪ್ಪ. ಅಲ್ಲ ಮತ್ತೆ ಈ ಕೆಲಸ ಬಿಟ್ಟು ಏನಾರ ದನದ ದವಾಖಾನಿಗೆ ಹೋಗಿ ಎಮ್ಮಿ ಇಳಿಸ್ಕೊಂಡ ಕೆಲಸ ಮಾಡ್ಬೇಕಂತ ಮಾಡಿಗಿಡಿ ಹೆಂಗ? ಅದೆಲ್ಲ ಹೋಗ್ಲಿ ಬಿಡು ಮಮ್ಮ. ನಂಗ ಅವಸರ ಐತಿ. ಮೊದಲ್ ನೀನು ಆಕಿ ಮಗ್ಳ ಮನೆ ಮಲ್ಲವಂದ ಐತಲ್ಲ ಇವತ್ತ ಡೆಲಿವರಿ ಡೇಟ್ ಕೊಟ್ಟಾರ. ಮೊದಲ ಹಾವೇರಿಗೆ ಹೋಗ್ಬೇಕು. ಮೊದಲ ನೀ ಗಾಡಿ ತಗೊಂಡ್ ಬಾ. ಅಲ್ಲೇ ಪತ್ತು ಆ ಮಗ್ಗಲ ಮನಿ ಮಲ್ಲವ್ ಹೊಡೆದು ಇನ್ನೂ 9 ತಿಂಗಳಾಗಿಲ್ಲ. ಈಗ ಮತ್ತೆ ಬಸರದಳ ಅಂತೀಯಲ್ಲ ಆಕೇನಾರ ಮನ್ಯಾಗ ಮಕ್ಕಳ ಕಡೆ ಮಿಷ ತಂದಿಟ್ಕೊಂಡಾಳ ಆಕಿ ಸುದ್ದಿ ನಿನಗೆ ಎದಕ್ಕೆ ಬೇಕು? ನಿನ್ ಡೇಟ್ ಐತಿ ಆಟ ಅದನ್ನ ಮಾಡನಿ ಗಾಡಿ ತಗೊಂಡ್ ಬಾ. ಇಲ್ಲೇ ನಿಂದಿರ್ತೀನಿ ನಾನು. ತಡಿಲೇ ಪತ್ತು ಇಷ್ಟ ಮಠ ಮಾಮ ಅಂದಿ ಮೈ ಕೈ ಮುಟ್ಟಿದಿ. ಈಗ ಹಂಗ ಹೋದ್ರ ತ್ರಾಸ ಆಗಲ್ಲ ನನಗ. ಒಯ್ಯಿ ಒಂದು ಕುಚ್ಚಿ ತಟ್ಟಿನ ಕುಚ್ಚಿ ತಟ್ಟಿ ಬೇಡ ಎಗ್ರೇಸ್ ಬೇಡ ಅವಳೆ ಚಿಕನ್ ಮತ್ತೆ ತಡ ಒಡಗಿ ಚಿಗಿಲಿಗಿಲಿ ಗೌಡಿ
ಬಟ್ ನಾನು ಆದಷ್ಟು ಬೇಗ ಹುಬ್ಬಳ್ಳಿ ಸಮಾನ ಹೊಲಕ್ಕೆ ಹೆಣ್ಣಾಳ್ಬಿಟ್ಟೆ ಹಂಗ ನಮ್ಮ ನಂದೀಶ್ ವೈನ್ ಶಾಪ್ ಹೋಗಿ ಒಂದರ್ಧ ಹಕ್ಕಿಯನ್ನು ಬಂದ್ಬಿಡ್ತೀನಿ ಹಕ್ಕಿಯಾರು ಕೂಡಿ ಹಾವೇರಿ ಹೋಗೋಣಂತ ಬರ್ಲೆ ಓಕೆ ಹ್ಞೂ ಈಗ ಬಂದಿನ ತಡಿ ಇನ್ನೂ ಐತಿ ಬೆಳತನಕ ಗಿಚ್ಚಿ ಗಿಲಿಗಿಲಿ ಬರ್ಲ ಹೋಗ ಮೊದಲು ನೀನ ಆಮೇಲೆ ಹೋಗಿ ಬರ್ಲೆ ಏನು ಕೊಡ್ತೀನಿ ಏನ ಬ್ಯಾಡ್ತ ಹಿಂದೆ ಹೆಸಂತೀನಿ ಹೋಗಿ ಬರ್ತೀನಿ ತಾತ ನೀವು ಏನ ಹೇಳಿ ಹ್ಞೂ ಅದನ್ನ ಹೇಳಕತ್ತೀನಿ ತಡಿ ಪಕ್ಕು ಮಾಮ ಹೆಣ್ಮಕ್ಳು ಅಂದ್ರೆ ಬಿದ್ದು ಬಿದ್ದು ಸಾಯ್ತಾನ ನೋಡ್ರಿ ಅಲ್ರಿ ಮಾತಿನಾಗ ತುಂಡು ತನ್ನ ಇದ್ರು ಮನಸ್ಸು ಐತಲ್ರಿ ಅವನು ಗುಲಾಬಿ ಗುಲಾಬಿ ಹೂ ಇದ್ದಂಗ ನೋಡ್ರಿ ಈಗ ಬರೀ ನನಗೆ ಗೆಳೆಯಾಗಿ ಸಿಕ್ಕಾನ ಹೆಂಗೂ ಸಿಕ್ಕಾನ ಮುಂದೆ ಒಂದು ಕೈ ನೋಡೇ ಬರ್ತೀನಿ ಏನು ಚಂದ ಕಾಣತಿದ್ದಿ ಯಾವ ಹೆಣ್ಣ ಹುಡುಗಿ ನಿನ್ನ ತುಟ್ಟಿ ಬಣ್ಣ. ಏನು ಚಂದ ಕಾಣತಿದ್ದಿ ಯಾವ ಹೆಣ್ಣ ಹುಡುಗಿ ನಿನ್ನ ತುಟ್ಟಿ ಬಣ್ಣ. ಮಳೆಯ ನಾಟಿಸುವ ಧರೆಗೆ ಎಲ್ಲಿ ನಿನ್ನ ಬರಬಾರದು ಕೈಗೋರುಣ. ಸಣ್ಣ ನೋಟಕ ಮೈಯ ಮಾತಕ ಆಯಾರ ಬೀದಿ ಹೆಣ. ಬರ್ರಿ ಈಗ ಸದ್ಯ ನಿಮ್ಮ ಮನಿ ಬಾಗಲಕ್ಕ ಬಂದನಿ ಮತ್ ನಾ ಇಲ್ಲಿಂದ ಮುಂದೆ ಹೋದ ಮ್ಯಾಗ ಮರ 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 ಮರದ ಬೇಡ್ರಿ ಯಾರ್ಯಾರ ಮನ್ಯಾಗ ಅದಿರಿ ಅವ್ರೆಲ್ಲಾರು ಸಟಾಪಟ ಅಂತ ಎದ್ದು ಬರ್ರಿ ನೋಡ್ರಿ ಗಂಡ ಮಕ್ಳೇ ಒಂಚೂರು ಹಿಂದೋರಿ ನಮಗ ಅಲರ್ಜಿ ಆಕತ್ರಿ ಹೆಣ್ಮಕ್ಳೇ ಒಂಚೂರು ಮುಂದ್ ಬರ್ರಿ ಮನ್ಯಾಗ ಕುಂತ ಯಾರ್ಯಾರಿಗೆ ತಿಂದು ಹೆಚ್ಚಾಗ್ಯಾವ ಅವ್ರೆಲ್ಲಾರು ಜಲ್ದಿ ಜಲ್ದಿ ಎದ್ದು ಬರ್ರಿ. ನಿಂದ್ರಸೋ ಇಲ್ಲಿ ಏಯ್ ನಮ್ಮೂರ್ ಹೆಣ್ಮಕ್ಳು ಅಂದ್ರೆ ನೀ ಏನಂತ ತಿಳ್ಕೊಂಡಿ ನಾನು ಅವಾಗಿಂದ ನೋಡಾಕತ್ತೀನಿ ತಿಂಡಿ ಹೆಚ್ಚಾದವ್ರು ಬರ್ರಿ ತಿಂಡಿ ಹೆಚ್ಚಾದವ್ರು ಬರ್ರಿ ಅಣ್ಣ ಕತ್ತಿಯಲ್ಲ ಯಾಕ ನಿಂದ ಬಾಳ ಉದ್ದ ಐತೇನ ಯಪ್ಪ ಏನ್ರಿ ಅದು ನಂದು ಅಷ್ಟ ಉದ್ದಿರೋದು ನಾಲ್ಗಿ ನೋ ಮರೆ ನಾಲ್ಗಿ ಬಾಯಿ ಬಿಗಿಡ್ದು ಮಾತಾಡ ಅಲ್ಲೇ ನಮ್ಮ ಊರನ್ನ ಕಣ್ಕೊಂಡು ಹೆಣ್ಮಕ್ಳಿಗೆ ತಿಂಡಿ ಹಚ್ಚೋದ್ರ ಬರ್ರಿ ತಿಂಡಿ ಹಚ್ಚೋದ್ರ ಬರ್ರಿ ಅಂತ ಕರಿಯಾಕತ್ತೀಯ ಯಾಕೋ ಮಗನ ಯಾಕ ನೋಡ ಅವ್ರ ಕೈಯಾಗ ಸಿಕ್ಕಂದ್ರ ಮಗನ ಐತಲ್ಲ ಇದರ್ದ ಯಾಕೋಬ ಇಲ್ಲಿ ನೋಡ ಅಲ್ಲೇನ್ ನೋಡಕತ್ತಿ ಅವ್ರೇನು ಮಾಡಂಗಿಲ್ಲ ನಾನ ಅವನವನ ಗುಮ್ರ ಗುಮ್ರ ನಾನು ಗುಮ್ತೀನಿ ಮತ್ತ ಅವರು ರುಬ್ಕೊಲ್ಲಾಗ ಹಾಕಿ ಖಾರ ರುಬ್ದಂಗ ಹೋಗ್ತಾರ ಹುಷಾರ ಯಾಕಷ್ಟು ಅಪಾರ್ಥ ತಿಳ್ಕೊಂತೀರಿ ನಾನು ಹೇಳಿದ್ದು ನೀವು ತಿಳ್ಕೊಂಡಂತ ತಿಂಡಿ ಅಲ್ಲ ಹೊಟ್ಟಿಗೆ ತಿಂದು ಹೆಚ್ಚಾದವ್ರು ಬರ್ರಿ ಎಂದೆ ನೀನು ಹೊಟ್ಟೆ ತಿಂಡಿ ಹೆಚ್ಚಾದ್ರು ಬರ್ರಿ ಅಂದಿನ ಅಯ್ಯ ಹಿಂಗಂದೆ ನಾ ಬೆಲೆ ತಿಳ್ಕೊಂಡಿದ್ದೆ ಬಾ ನಮ್ದು ತುಂಬಿ ತುಳ್ಕಾಕತ್ತೈತಿ ಬಾ ಏನ್ರಿ ಅದು ಈ ವಯಸ್ಸಿನಾಗ ನಿಮಗೆ ತುಂಬಿ ತುಳುಕೋದು ಅದ ಪಾಯ್ಕೇನಿ ನಿಮ್ಮ ಮನೆ ಪಾಯ್ಕಾನಿ ತುಂಬಿ ತುಳುಕಿದ್ರೆ ಅದಕ್ಕೆ ನಾವೇನು ಮಾಡ್ಲಿರಿ ಮತ್ತೆ ನೀನ ಇನ್ನಾಗ ಅಂದಿಲ್ರಿ ತಿಂಡಿ ಹೆಚ್ಚಾದ್ರ ಬರ್ರಿ ಅಂತಂದ ಅದು ಹೋಗಲ್ ಬಿಡ ನೀನ ಅಂದಿಲ್ಲ ಹೊಟ್ಟೆ ತಿಂಡಿ ಹೆಚ್ಚಾದ್ರ ಮತ್ತೆ ಮುಂದೆ ಏನೈತಿ ಎದಕ್ ಹೋಗ್ರ ಇದಕ್ಕ ಅದಕ್ಕ ಹೇಳಕತ್ತೈತಿ ಥೂವನವನ ಈ ಹಾಳಾದ ಹೆಂಗಸರು ಬುದ್ಧಿನ ಇಷ್ಟೇನು ಅಂತರಿ ಇನ್ನೂ ಬಾಯಾಗಿನ ಮಾತು ಬಾಯಾಗಿರ್ತೈತಿ ಸಟ್ಟನ ಎದ್ದು ಹೊಂಟ ಬಿಡ್ತಾವ ಮಂದಿಗೆ ತೋರ್ಸಾಕ ಅದಕ್ಕ ಅಂತಾರಿ ಹಿರಿಯರು ಈ ಹೆಂಗಸರು ಬುದ್ಧಿ ಸೊಂಟದ ಕೆಳಗ ಅಂತ ಹೋಗಿದ್ರ ಹೆಣ ಎತ್ರಿ ಯಪ್ಪ ಸೊಂಟದ ಕೆಳಗಲ್ಲಿ ಅಪ್ಪ ನಮ್ಮ ಕಾಲ್ ಕೆಳಗ ನಿಂತಗಣ ಬಂದಿ ಬರಸ ಅಯ್ಯೋ ನಿನ್ನ ಹೆಣ ಎತ್ಲಿ ಹಿರಿಯರಿಗಿತ್ತೇವ ಅದ ಮಣಕಾಲ ಕೆಳಗ ಈಗಲೇ ನೀವೇನ್ ಅದಿರಲ್ಲ ದೇವ್ರ ಏನೋ ಇಟ್ರು ನಿಮಗ ಸೊಂಟದಿಂದ ಕೆಳಗ ಇಟ್ಟು ಬಿಟ್ಟ
ಅಲ್ರಿ ಬಾಯಾಗಿನ ಮಾತ ಇನ್ನೂ ಬಾಯಾಗ ಇದ್ದಿರ್ತೈತಿ ಅರ್ಧ ಮರ್ಧ ತಿಳ್ಕೊಂಡ ಮಗ್ಗಲ್ದ ಮನಿ ಕಲ್ಲವ್ಗ ಎದ್ರ ಮನಿ ದ್ಯಾಮವ್ಗ ಹೇಳಕ್ ಎದ್ದ ನಂತ ಹೊಂಟ ಬಿಡ್ತೀರಿ ನಿಮ್ ಅವ್ರ ಟಿವಿ ಏನಾರ ಸ್ವಲ್ಪ ಲೇಟ್ ಆಗಿ ಬರ್ಬೋದ್ರಿ ಈ ಹೆಂಗಸೂರ್ ಹಂಗಲ್ಲ ಬುದ್ಧಿ ಮೊಟ್ಟೆ ಬಿಟ್ಟಿರ್ತೈತಿ. ಏ ನಾವ್ಯಾಕ್ ನಿಮ್ಮಂಗ ಮಾಡ್ತೀವಿ? ನಾವ್ ಹೆಂಗಸೂರ್ ಹಂಗಲ್ಲ. ನಾವ್ ಹೆಂಗಸೂರ್ ಎಲ್ಲಾರು ಒಂದ ಹಂಚ್ಕೊಂಡು ಬಾಳೋರು ನಾವು. ಹೌದು, ನೀ ಯಾಕೆ ಇಲ್ಲಿಗೆ ಬಂದಿ? ಏನು ನಿನ್ನ ಕೆಲಸ? ಎದಕ್ ಬಂದಿ ಬಿಡಿಸಿ ಹೇಳು. ನೋಡ್ರಿ, ನಮ್ಮ ಸಿದ್ದರಾಮಣ್ಣಾರ್ ಯಾವಾಗ ಮುಖ್ಯಮಂತ್ರಿಗಳಾದ್ರೆ ಅವಾಗಿನಿಂದ ಫ್ರೀ ರೇಷನ್ ಅಕ್ಕಿ ಕೊಡಾಕ ಬಂದ್ಬಿಟ್ರೆ ಅವತ್ತಿಂದ ಕೆಲವೊಂದಿಷ್ಟು ಜನ ಅದನ್ನ ದುರುಪಯೋಗ ಮಾಡಿಕೊಂಡು ಮನ್ಯಾಗ ಅಕ್ಕಿ ಚೀಲದ ನಿಟ್ಟ ಒಟ್ಟಾಕತ್ತಾರ. ಅವತ್ತಿಂದ ನಾವು ಅವ್ರ ತಿಂದ ಉಳಿದಿದ್ದ ರೇಷನ್ ಅಕ್ಕಿನ ಮಾರಾಕ್ ತಗೊಂತವ್ರಿ ಅಂತ ಅಂದೆ. ಓ ನೀವು ರೇಷನ್ ಅಕ್ಕಿ ಮಾರಾಕ್ ತಗೊಳೋರ ಮತ್ತ ಹಂಗಾರ ಅನ್ರಿ ಉಳ್ದಿದ್ದು ತಗೊಳೋರ ಅಂದ್ರ ನಾವೇನಂತ ತಿಳ್ಕೊಬೇಕ್ರಿಪ್ಪ. ನೋಡ್ರಿ, ಹಳ್ಳಿಯಾಗೆಲ್ಲ ಅಕ್ಕಿ ತುಂಬಿಸ್ಕೊಂಡ ಅದನ್ನ ಲೋಡ್ ಗಂಟ್ಲೆ ಹೊರದೇಶಕ್ಕೆ ಮಾಡೋ ಗಂಡಗಲಿ ಅಂದ್ರೆ ಅದನ್ನ ನಾನ ನೋಡ್ರಿ. ನಾನು ಯಾವಾಗ ಜೈನ್ ಉಮೇಶಿ ಹಂಗ ರೇಷನ್ ಅಕ್ಕಿ ದಂಧೆ ಮಾಡಕತ್ಯ ಅವಾಗಲಿಂದ ಊರಾಗ ಎಲ್ಲಾರು ಅಕ್ಕಿ ಮಾರೋಲಕ್ಯ ಅಂತ ಕರೆಯಾಕತ್ತಾರ್ರಿ. ನೀವು ಅಕ್ಕಿ ಮಾರೋ ಲಕ್ಕಿ ಅಂದ್ರ ನೀವ ಏನ್ರಿ? ಅಯ್ಯೋ, ನಿಮ್ಮ ಹೆಸರು ಕೇಳಿದ್ದೀನ್ರಿ, ಆದ್ರ ನೋಡಿದ್ದ ಇದಪ್ಪ ನಿಮ್ಮ ಒಟ್ಟ ನೋಡಿ ಹೋಗ್ಲಿ ಬಿಡ್ರಿ, ಏನಂತ ಈಗಾರ ನೋಡಿದ್ರಲ್ಲ ಅಂದಂಗ ತಮ್ಮ ಹೆಸರು ಏನಂತ ತಿಳ್ಕೊಬೋದಾ? ನನ್ನ ಹೆಸರಿ ನಾನು ಬಾಳ ಚಂದ ಇದ್ದಕ್ಕ ನಮ್ಮ ಮನ್ಯಾಗ ಎಲ್ಲರೂ ಪದ್ಮಾವತಿ ಅಂತ ಹೆಸರಿಟ್ಟಲ್ಲ. ಆದ್ರೆ ಎಲ್ಲಾರು ಇಲ್ಲೇ ಬಂದ್ರಿನಪ್ಪ ಅಣ್ತಂಬ್ರ ಇವ 4 ಮಂದಿ ಏನ್ ಹೊಯ್ಕೋತ ಹೋಗ್ಯಾರ ನಾವು. ಅದ್ರೇನಪ್ಪ ಅಣ್ಣ ತಮ್ಮರ ಓಣಲ್ಲ ಅವ್ರ ಅಗದಿ ಮಾಮಾರ ಅನ್ಬೇಕು. ಅದ್ರೇನ್ರಿ ಮಾಮಾರ ಬಂದಿರೇನ್ರಿ ಅಣ್ಣಾರ? ಹಂಗಾರ ಇನ್ ಮುಂದ ನಿನಗ ಅಣ್ಣ ಅಂತೀನಿ, ಅವ್ರಿಗೆ ಮಾಮ ಅಂತೀನಿ ನೋಡ್. ಇದು ಓಕೆನಾ? ಇಲ್ಲ ಅವ್ರಿಗೆ ಮಾಮ ಅಂತೀನಿ, ನಿನಗ ಅಣ್ಣ ಅಂತೀನಿ. ಏ ತಡ್ರಿ, ಎಲ್ಲರೂ ಪ್ರೀತಿನ ಪದ್ದು 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 ಅಂತ ಕರೀತಾರ ನೋಡಿ. ಆಹಾ, ಪದ್ದು ದಿನಾಲು ನನ್ನ ಕನಸ್ನಾಗ ಬರೋ ಹುಡುಗಿ ನೀನ ಯಾಕಾಗಿರಬಾರ್ದು? ಹಾ, ಅಂದಂಗ ನೀವು ಮನ್ಯಾಗ ಎಷ್ಟು ಜನ ಅದೀರಿ ಅಂತ ತಿಳ್ಕೊಬೋದಾ? ತಿಳ್ಕೊರಿ, ಯಾರು ಬೇಡ ಅಂತಾರ್ರಿ? ತಿಳ್ಕೊಂಡೆ ಬಿಡ್ರಿ. ನೋಡ್ರಿ, ನಾವಿರೋದು ಮನ್ಯಾಗ ಇಬ್ರು. ಅಯ್ಯೋ ಪಾಪ, ನಿಮ್ಮ ದೈವ ಬಹಳ ಸುಮಾರು ಐತಿ ಬಿಡ್ರಿ. ಏನ್ ಮಾಡೋದ್ರಿ, ಕೆಲವೊಬ್ರು ಚೀಲ ಸಾಣದಿರ್ತೈತಿ, ಕೆಲವೊಬ್ರು ಚೀಲ ದ್ವಾರದಿರ್ತೈತಿ. ಅದಕ್ಕ ಹಿಂಗೆಲ್ಲ ಹಾಕಿರ್ತೈತಿ. ಆದ್ರ ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮುಂದೊಂದು ದಿನ ನಿಮ್ಮ ಚೀಲನು ದೊಡ್ಡದಾಗಿ ಹಾಕೈತ್ರಿ, ಮುಂದೊಂದು ದಿನ ನಿಮ್ಮ ಚೀಲನು ದೊಡ್ಡದಾಗಿ ಹಾಕೈತಿ. ಏನ್ ಮಾಡಿ ನೀ ಯಾವ ಚೀಲದ ಬಗ್ಗೆ ಮಾತಾಡಕತ್ತೀವೋ ನನಗ್ ತಿಳಿನೋ ಹೊಲ್ದಿದ್ದು. ನವನ ನಾನು ಹೇಳಿದ್ದು ನಿಮ್ಮ ರೇಷನ್ ಅಕ್ಕಿ ಚೀಲದ ಬಗ್ಗೆ ಅಲ್ರಿ. ದೇವ್ರು ಕೊಟ್ಟಾನಲ್ಲ ನಿಮಗೊಂದು ಗರ್ಭ ಚೀಲ, ಆ ಗರ್ಭ ಚೀಲ ಸಣ್ಣದಾಗಿರ್ಬೋದು, ಅದಕ್ಕ ಇನ್ನೂ ಮಕ್ಕಳಾಗಿಲ್ಲ ಅಂತ ಕಾಣ್ತೈತಿ. ಮುಂದೊಂದಿನ ಹಾಕೋಬಿಡ್ರಿ ಅಂತ ಹೇಳಿದ್ರಿ. ಏ ನೋಡಾಕ ಅಗದಿ ಹತ್ತಿ ಕಾಯಾಗಿರೋ ಕಿಡಿ ಇದ್ದಂಗದಿ ಮಗನ ಎಷ್ಟು ಜಿಗದ ಮಾತಾಡಕತ್ತಿ. ಏ ಮಗನ, ಒಂದು ಕೊಡಬಾರ್ದ ಕೊಟ್ಟೆ ಮ್ಯಾಗಿಂದ ಕೆಳಗಾಗಿರ್ಬೇಕು, ಕೆಳಗಿನ ಮ್ಯಾಗ ಆಗಿರ್ಬೇಕು. ಯಾಕಲೇ ನನಗ್ ಮಕ್ಕಳಾಗಾಕ ನಂದು ಇನ್ನೂ ಮದುವೆ ಆಗೈತೆ ಅಂತ ತಿಳ್ಕೊಂಡಿನ? ಮದುವೆ ಆಗಿಲ್ಲ. ಅಷ್ಟೇ ಸಿಟ್ಟಾಕಿ ಲೇಪದ್ದು. ಈಗ ನೀನು ಅಲ್ಲಿಲ್ಲ ನಮ್ಮ ಮನ್ಯಾಗಿರೋರು ಇಬ್ರು ಅಂತಂದ ಅದಕ್ಕೂ ಗಂಡ ಹೆಂಡತಿ ಇರ್ಬೋದು ಅಂತ ಮಾಡಿದ್ದೆ. ಇಬ್ರ ಅಂದ್ರ ಗಂಡ ಹೆಂಡತಿ ಅಷ್ಟೇ ಇರ್ತಾರ? ನಮ್ಮಪ್ಪ ನಾವು ಇಬ್ರ ಇರ್ತೀವಿ. ನಂದು ಇನ್ನೂ ಮದುವೆ ಆಗಿಲ್ಲಪ್ಪ. ಏನು, ನಿಂದಿನ್ನೂ ಮದ್ವಿನ ಆಗಿಲ್ಲ? ಅಂತ ಸುಳ್ತಿ ಹೇಳಿದಿಲ್ಲ ಲೇಪದ್ದು. ಆಹಾ ಲಕ್ಕ ಹೊರದಲ್ಲಿ ಲಕ್ಕಿ ಚಾನ್ಸ್. ಕಾಣಬೇಡ ನೀ ಹಗಲ್ ಕನಸು, ನಾ ಮಾಡಿಲ್ಲ ನಿನ್ ಮ್ಯಾಲ ಮನಸ್ಸು. ಯಾಕಂದ್ರ ನೀ ಇನ್ನೂ ಅದಿ ಸಣ್ಣ ಕೂಸು. ಏನು, ನಾನಿನ್ನೂ ಸಣ್ಣ ಕೂಸ? ಅಲ್ಲ, ಮನ್ಯಾಗ ನೋಡಿದ್ರು ನಮ್ಮವ್ವ ನನ್ನ ಮದ್ವಿ ಮಾಡಾಕು ಹೆಣ್ಣು ಹುಡುಕಾಕತ್ತಾಳ. ನೀ ನೋಡಿದ್ರು ಇಂಥ ದೇವತಿ ಒಳಗ ಇಂಥ ಸ್ಟೇಜ್ನ್ಯಾಗ ಇಷ್ಟು ಮಂದಿ ಮುಂದೆ ಸಣ್ಣ ಕೂಸು ಅಂತೀಯಲ್ಲ. ಹಂಗಾದ್ರ ನೀನು ಶುರು ಮಾಡಿ ಅಂದಂಗ ಒಂದೇ ಕಂಪೌಂಡ್ ಹರ್ರಾಕ. ನಾನು ನೋಡಿದ್ದೆ ಅಮ್ಮನ ಮನಿ ಕಂಪೌಂಡ್ ಹಾರಿದ್ದು, ಗೋರಮ್ಮನ ಗಿರಿಜವನ ಮನಿ ಕಂಪೌಂಡ್ ಹಾರಿದ್ದು, ಕರಿಗಾರ ಸಿದ್ದವನ ಮನಿ ಕಂಪೌಂಡ್ ಹಾರಿದ್ದು. ಈಕಿಗೆ ಹೆಂಗ್ ಗೊತ್ತಾತು ಅಂತ ನೀ ಲೇ ಮಾಸ್ತರ ನನಗ್ ಗೊತ್ತಿಲ್ಲ ಅಂತ
ನಿಮ್ಮಂತ ಹಳೆ ಗಣಸರು ಬುದ್ಧಿ ಅಂತೀನಿ. ನಿಮ್ಮಪ್ಪ ನಿನಗೆ ಯಾವಾಗ ಹೆಣ್ಣ ನೋಡಾಕ್ ಹೊಂಟಾನ ಅಂದ್ರ ನೀನು ಕಂಪೌಂಡ್ ಜಿಗ್ಯಾಕ ಚಾಲು ಮಾಡಿ ಅಂದಂಗ ಆಹಾ ಪದ್ದು ನೀ ಮಾಡಲಿ ಇನ್ನು ಮುಂದೆ ಜಾಸ್ತಿ ಸದ್ದ ಮುಂದ್ ಒಂದು ದಿನ ನಾನ ಬರ್ತೇನೆ ನಿನ್ನ ಮನಸ್ಸು ಗೆದ್ದ ಬಾ ನಿಧಾನಕ್ಕೆ ಈಗೊಮ್ಮೆ ಗುದ್ದ ಆಗ್ಲ ನಿಂತ ಬಿಟ್ಟ ನಿಂದು ಎದ್ದು ಹಂಗಾದ್ರೆ ಮತ್ತೆ ತಡ ಮಾಡ್ತಿ ಬಂದ ಬಿಡು ಎದ್ದು ಬಿಡು.
ದ್ಯಾಮವ್ವನ ಜಾತ್ರೆ ಹೌದು ಇಟ್ಟೊತ್ತಾದ್ರೂ ನಮ್ಮ ಕಟ್ಮಮ್ಮ ಬರ್ತೀನಂತೇಳಿ ಯಾಕೆ ಬರ್ಲಿಲ್ಲ ಹೋಗಲಿ ಬಿಡ ಪಾಪಾಕಿ ಮಲ್ಲವನ ಹೊಟ್ಟೆ ಕೂಸು ಆಟ ಸಿಕ್ಕೊಂಡೈತಂತ ಏನಾಗಿತ್ತು ಏನಿಲ್ಲ ಹಲೋ ಹಲೋ ಅದನ್ನ ವಿಚಾರ ಮಾಡ್ಬೇಕು